ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗದಿರಿ? ನಾವಂಕ್ರು ಮಸ್ತ್ ಅದೀವಿ ನೋಡ್ರಿ. ಈ ವಿಡಿಯೋ ಏನಪ್ಪ ಅಂದ್ರೆ ಮುಗ್ಧತೆ ಪುರಾಣ ಕಂಟಿನ್ಯೂ ಆಗಿರ್ತೈತಿ. ನಾನು ವಿಡಿಯೋ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಕತೆ ಆದ್ರೆ ನಿಮ್ಗೆ ಓದ್ಕೊಂಡ್ರೆ ಅರ್ಥ ಆಕೈತಂತ ನಾನು ಗದ್ಯ ಭಾಗ ಅದು ಏನೂ ಮಾಡಿರಲಿಲ್ಲ. ಬರೀ ಪದ್ಯ ಅಷ್ಟ ಮಾಡಿದ್ರೆ ಸಾಕು ಅನ್ಕೊಂಡಿದ್ನೆ. ಹಿಂಗಾಗಿ ಮಾಡಿರಲಿಲ್ಲ. ಎಲ್ಲರೂ ಸಾರಿ ರೀ ಎಲ್ಲರಿಗೂ. ಬರ್ರಿ ಮುಗ್ಧತೆ ಪುರಾಣವನ್ನ ಕಂಟಿನ್ಯೂ ಮಾಡೋಣಂತ. ರೆಡಿ ರೀ? ಬರ್ರಿ. ಅಯ್ಯೋ ನನಗಂಕ್ರು ಭಾಳ ಖುಷಿ ಆಕತೈತ್ರಿ. ಯಾಕಪ್ಪ ಅಂದ್ರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡತ್ತೀರಿ. ಎಲ್ಲರಿಗೂ ಧನ್ಯವಾದಗಳು ರೀ. ಹಿಂಗೆ ಒಂದು ಸ್ವಲ್ಪ ಬೆಳೆಸ್ರಿ ನಮ್ಮನ್ನು. ಈಗ ನೋಡ್ರಿ ಬೆಳಗ್ಗೆನ ನೋಡಿದ್ದೆ ಒಂದು 200ನ ಎಷ್ಟು 209 ಹಿಂಗಾಗಿತ್ತು ರೀ. ಇವಾಗ ಒಮ್ಮದ ಮಕ್ಳೇ ನೋಡಂತ್ಲೇ 259 ಆಗಿತ್ತು ರೀ. ಯಪ್ಪ ಏನು ಹೇಳಬೇಕು ಗೊತ್ತಾಗಲ್ತ್ರಿ. ಥ್ಯಾಂಕ್ಸ್ ರೀ ಎಲ್ಲರಿಗೂ ಧನ್ಯವಾದಗಳು. ಹಿಂಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡ್ಕೋತಾ ಇರ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಭಾಳ ಹೇಳಿದ್ ಬೇಡ, ಟೈಮ್ ಇಲ್ಲ. ಬರ್ರಿ. ಈ ಪದ್ಯದೊಳಗೆ ಏನಪ್ಪ ಅಂದ್ರೆ ಒಬ್ಬ ಹೆಣ್ಣಿನ ಅಂತರಂಗದ ನೋವು, ಗೊಂದಲ ಮತ್ತು ತನ್ನ ಅಸ್ತಿತ್ವವನ್ನು ಹುಡುಕುವ ಪ್ರಯತ್ನವನ್ನು ಕವಿ ಚಿತ್ರಿಸ್ಯಾರ. ಕೊಳದ ಬಳಿ ಮಾಯವಾದ ಹುಡುಗಿ ಮತ್ತೆ ಹಿಂದಿರುಗಿ ಬರುವುದಿಲ್ಲ ಅಂತಂದು ಹೇಳ್ತಿರ್ತಾಳ. ಆದ್ರೆ ಅದೇ ಸಮಯದಲ್ಲಿ ಒಬ್ಬ ಹೆಣ್ಣು ತನ್ನನ್ನು ತಾನು ಹುಡುಕುತ್ತಾ ಕೊಳದ ಬಳಿ ನಿಂತಿರ್ತಾಳ. ಆಕೆ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡ್ಕೋತಿರ್ತಾಳ. ಮೊದಲು ತನ್ನನ್ನು ಅಪಹರಿಸಲಾಯಿತು ಎಂದು ಭಾವಿಸ್ತಾಳ. ಆದರೆ ನಂತರ ಆಕೆ ಯೋಚನೆ ಮಾಡ್ತಾಳ, ನನ್ನನ್ನು ಯಾರೂ ಅಪಹರಿಸಲಿಲ್ಲ, ನನ್ನೊಳಗೆ ಸ್ವಾತಂತ್ರ್ಯವನ್ನು ನಾನು ಹುಡುಕಬೇಕಿತ್ತು ಅಂತಂದು ಅರಿತಾಳ. ತನ್ನ ದೇಹ ಮತ್ತು ಬದುಕಿನ ಮೇಲೆ ತನ್ನದೇ ಹಕ್ಕು ಇದೆ ಎಂಬ ಅರಿವು ಆಕೆಗೆ ಆಕತಿ. ಏನಪ್ಪ ಅಂದ್ರೆ ಈ ಪದ್ಯ ಹೆಣ್ಣಿನ ಮನಸ್ಸಿನ ಸಂಘರ್ಷವನ್ನು ತೋರಿಸ್ತೈತಿ. ಹೆಂಗಪ್ಪ ಅಂದ್ರೆ ಸಮಾಜ ಪರಿಸ್ಥಿತಿ ಮತ್ತು ಅನುಭವಗಳಿಂದ ನೋವು ಅನುಭವಿಸಿದ ಹೆಣ್ಣು ತನ್ನನ್ನು ತಾನು ಅರಿತುಕೊಳ್ಳುವ ಪ್ರಯತ್ನ ಮಾಡಕತ್ತಾಳ. ಬಂಧನಗಳಿಗಿಂತ ಒಳಗಿನ ಭಯ ಮತ್ತು ಗೊಂದಲಗಳಿಗಿಂದ ಮುಕ್ತಿ ಪಡೆಯಲು ಮುಖ್ಯ ಎಂಬುದು ಈ ಪದ್ಯ ಹೇಳ್ತೈತಿ. ಈ ಪದ್ಯದಿಂದ ನಾವು ಇಂದಿನ ಜನ್ರೇಷನ್ದವ್ರು ಏನು ಕಲ್ಕೋಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಗುರುತು ಮತ್ತು ಸ್ವಾತಂತ್ರ್ಯ ಇರ್ತೈತಿ. ಜೀವನದ ಕಷ್ಟಗಳಿಂದ ಕುಗ್ಗದೆ ತಮ್ಮನ್ನು ತಾವು ಅರಿತುಕೊಳ್ಬೇಕು. ಹೆಣ್ಣು ಗಂಡು ಎನ್ನದೆ ಎಲ್ಲರಿಗೂ ಗೌರವ ಮತ್ತು ಸ್ವಂತ ನಿರ್ಧಾರ ಹಕ್ಕು ಇದೆ ಅಂತಂದು ಹೇಳಕತ್ತಾರ. ಹಂಗೆ ಸಮಾಜದ ಒತ್ತಡಕ್ಕಿಂತ ತಮ್ಮ ಆತ್ಮವಿಶ್ವಾಸ ಮುಖ್ಯ. ತಮ್ಮ ಜೀವನದ ಜವಾಬ್ದಾರಿ ನಾವು ಅರ್ಥ ಮಾಡ್ಕೋಬೇಕನ್ನೋದು ಹೇಳಕತ್ತಾರ. ಟೋಟಲ್ ಆಗಿ ಈ ಪದ್ಯ ಏನು ಹೇಳಾಕತೈತಪ್ಪ ಅಂದ್ರೆ ತನ್ನನ್ನು ತಾನು ಹುಡುಕಿಕೊಳ್ಳುವುದು ಮತ್ತು ಸ್ವಾತಂತ್ರ್ಯದ ಅರಿವು ಪಡೆಯುವುದು ಎಂಬ ಮುಖ್ಯ ಸಂದೇಶವನ್ನು ಹೇಳಕತ್ತಾರ. ಈ ಸಾಲುಗಳಿಂದ ನಾವೇನು ತಿಳ್ಕೊತೀವಪ್ಪ ಅಂದ್ರೆ ಅಜ್ಞಾನ ಹೊಂದಿರುವ ವ್ಯಕ್ತಿಗೆ ಸತ್ಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರ್ತೈತಿ. ಅವನು ತನ್ನ ಮನಸ್ಸಿನಲ್ಲಿ ಏನು ಊಹೆ ಮಾಡ್ಕೊಳ್ತಾನೋ ಅದನ್ನೇ ಸತ್ಯ ಅಂತ ಭಾವಿಸ್ತಾನ. ಆದ್ರೆ ಜ್ಞಾನದ ವಿಚಾರ ಪರಿಶೀಲನೆ ಮತ್ತು ಸತ್ಯದ ಅರಿವಿನ ಮೇಲೆ ಆಧಾರವಾಗಿರ್ತೈತಿ. ಒಟ್ಟಾರೆಯಾಗಿ ಈ ಪದ್ಯದ ಅಂದರೆ ಈ ಸಾಲುಗಳ ಭಾವಾರ್ಥ ಏನಪ್ಪ ಅಂದ್ರೆ ಜ್ಞಾನವಿಲ್ಲದಿದ್ದಾಗ ಮನುಷ್ಯ ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿಗೆ ಒಳಗಾಗಿರ್ತಾನ. ಆದ್ದರಿಂದ ಯಾವುದೇ ವಿಷಯವನ್ನು ತಿಳಿಯದೆ ನಂಬಬಾರ್ದು. ವಿಚಾರ ಮಾಡಿ ಸತ್ಯವನ್ನು ಅರಿಯಲು ಪ್ರಯತ್ನ ಮಾಡ್ಬೇಕಂತಂದು ಈ ಪದ್ಯಗಳ ಸಾಲುಗಳು ಹೇಳ್ತಾವೆ ನಮಗೆ. ಈ ಪದ್ಯದ ಭಾವಾರ್ಥ ಅರ್ಥವನ್ನು ನೋಡ್ಕೊತ ಹೋಗೊಂಬರ್ರಿ. ಈ ಪದ್ಯದೊಳಗೆ ಹುಡುಗಿ ತನ್ನ ಜೀವನದಲ್ಲಿ ಎದುರಾದ ಅನುಭವಗಳನ್ನು ನೆನಪಿಸ್ಕೊಳ್ತಾಳ. ಅವಳು ಸಾವು, ಗಂಡ, ದೇವರು, ಅಪರಿಚಿತ ಎಂಬ ಪದಗಳನ್ನು ಒಂದೊಂದಾಗಿ ಉಚ್ಚರಿಸ್ತಾಳ. ಈ ಪದಗಳು ಕೇಳಲು ಸಾಮಾನ್ಯ ಮತ್ತು ಸಹಜವಾಗಿದ್ದರೂ ಅವುಗಳ ಹಿಂದೆ ಆಳವಾದ ಅರ್ಥ ಮತ್ತು ಅನುಭವಗಳು ಅಡಗಿವೆ ಅಂತಂದ ಈ ಸಾಲುಗಳು ಹೇಳ್ತಾವು. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಹುಡುಗಿ ತನ್ನ ಜೀವನದ ಘಟನೆಗಳನ್ನು ಆತ್ಮಾವಲೋಕನ ಮಾಡಿಕೊಳ್ತಾಳ. ಸಾಮಾನ್ಯವಾಗಿ ಕಾಣುವ ವಿಷಯಗಳೇ ತನ್ನ ಬದುಕಿನ ದೊಡ್ಡ ಬದಲಾವಣೆಯನ್ನು ತಂದಿವೆ ಎಂದು ಅರಿತಾಳ. ನಾನು ನಿಜವಾಗಿಯೂ ಇಷ್ಟು ಸರಳವಾದ ಹುಡುಗಿಯಾಗಿದ್ದೇನೆಯೇ ಎಂದು ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೋತಾಳ. ನಾವು ಇಂದಿನ ಜನ್ರೇಷನ್ದವರು ಈ ಪದ್ಯದ ಸಾಲುಗಳಿಂದ ಏನು ಕಲಿತೀವಪ್ಪ ಅಂದ್ರೆ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಆಳವಾಗಿ ಅರ್ಥ ಮಾಡ್ಕೋಬೇಕು. ಹೊರಗೆ ಸರಳವಾಗಿ ಕಾಣುವ ವಿಷಯಗಳ ಹಿಂದೆ ದೊಡ್ಡ ಅನುಭವಗಳು ಇರ್ತಾವು. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಆತ್ಮ ಪರಿಶೀಲನೆ ಮಾಡ್ಕೋಬೇಕು. ಜೀವನದ ಸತ್ಯಗಳನ್ನು ಅರಿಯಲು ಜಾಗೃತ ಮನಸ್ಸು ಅಗತ್ಯ ಅಂತಂದು ಈ ಪದ್ಯದ ಸಾಲುಗಳು ನಮಗೆ
ಹೆಲ್ಪ್ ಮಾಡ್ತಾವೆ. ಬರ್ರಿ ನೆಕ್ಸ್ಟ್ ಪದ್ಯ ನೋಡೋಣ. ಈ ಸಾಲುಗಳಲ್ಲಿ ಏನು ತಿಳಿತೈತಪ್ಪ ಅಂದ್ರೆ, ಹುಡುಗಿ ತನ್ನ ಹಿಂದಿನ ಜೀವನದ ಘಟನೆಗಳನ್ನು ನೆನಪು ಮಾಡ್ಕೋತಾಳ. ತಾನು ಆ ಹುಡುಗಿಯೇ ಎಂದು ನಂಬಲು ಅವಳಿಗೆ ಕಷ್ಟ ಆಕೈತಿ. ಆದರೆ ಕೊಳಕ್ಕೆ ನಡೆದ ಎಲ್ಲ ಘಟನೆಗಳು ನೆನಪು ಇರ್ತದೆ ಎಂಬ ನಂಬಿಕೆ ಅವಳಿಗಿರುತ್ತ. ಕೊಳವು ತನ್ನ ಪ್ರಾರ್ಥನೆಯ ಅರ್ಥವನ್ನು ತಿಳಿಸಬಹುದು ಅಂತಂದು ಅವಳು ಆಶಿಸ್ತಾಳ. ಆಗ ತನ್ನ ಪ್ರಾರ್ಥನೆ ನಿಜವಾಗುತ್ತೋ ಅಥವಾ ಸುಳ್ಳಾಗುತ್ತೋ ಎಂಬುದನ್ನು ತಿಳಿದುಕೊಳ್ಬೇಕು ಅಂತಂದು ಆಕಿ ಬಯಸ್ತಾಳ. ಇಲ್ಲಿ ಏನಪ್ಪ ಅಂದ್ರೆ, ಈ ಪದ್ಯದ ಭಾವಾರ್ಥ ಏನಪ್ಪ ಅಂದ್ರೆ, ಹುಡುಗಿಯ ಮನಸ್ಸಿನಲ್ಲಿ ಗೊಂದಲ, ನೋವು ಮತ್ತು ಸತ್ಯವನ್ನು ತಿಳಿಯುವ ಆಸೆ ಇರ್ತೈತಿ. ತನ್ನ ಬದುಕಿನಲ್ಲಿ ನಡೆದ ಘಟನೆಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಅವಳು ಪ್ರಯತ್ನ ಮಾಡ್ತಾಳೆ. ಕೊಳವು ಅವಳ ಭೂತಕಾಲಕ್ಕೆ ಸಾಕ್ಷಿಯಾಗಿದೆ ಎಂಬ ಭಾವನೆ ಅವಳಲ್ಲಿ ಇರ್ತದಂತಂದು ಇದ್ರೊಳಗೆ ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಈ ಜನ್ರೇಷನ್ದಾರ ಈ ಸಾಲುಗಳಿಂದ ಏನು ತಿಳ್ಕೊತೀವಪ್ಪ ಅಂದ್ರೆ, ನಮ್ಮ ಜೀವನದ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಆತ್ಮ ಪರಿಶೀಲನೆ ಅಗತ್ಯ ಆಕತಿ. ಸತ್ಯವನ್ನು ತಿಳಿದುಕೊಳ್ಳುವ ಕುತೂಹಲ ಮತ್ತು ಧೈರ್ಯ ಇರಬೇಕು. ಗೊಂದಲದ ಸಮಯದಲ್ಲಿ ಸರಿಯಾದ ಅರಿವು ಪಡೆಯಲು ಪ್ರಯತ್ನ ಮಾಡಬೇಕು. ನಾವು ನಮ್ಮ ಭೂತಕಾಲದಿಂದ ಪಾಠ ಕಲಿತು ಮುಂದುವರಿಬೇಕು ಹೊರತು ಅದರಿಂದ ಏನು ಪಾಠವನ್ನು ಕಲಿಲಾರ್ದೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಹೋಗಬಾರ್ದು ಅಂತಂದು ಹೇಳ್ತಾರೆ. ಒಟ್ಟಾರೆಯಾಗಿ ಈ ಮುಗ್ಧತೆಯ ಪುರಾಣದ ಅರ್ಥ ಏನಪ್ಪ ಅಂದ್ರೆ, ಒಬ್ಬ ಹೆಣ್ಣು ತನ್ನ ಅಸ್ತಿತ್ವವನ್ನು ಹುಡುಕಲು ಮತ್ತು ತನ್ನ ಜೀವನದ ಸತ್ಯವನ್ನು ಅರಿಯಲು ಪ್ರಯತ್ನ ಮಾಡ್ತಾಳೆ ಅಂತಂದು ಕವಿ ಚಿತ್ರಿಸ್ಯಾರ. ಅವಳು ತನ್ನ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಂಡು ತನ್ನನ್ನು ಯಾರೂ ಬಂಧಿಸಿಲ್ಲ, ತನ್ನೊಳಗೆ ಸ್ವಾತಂತ್ರ್ಯವನ್ನು ತಾನು ಹುಡುಕಬೇಕಿತ್ತು ಎಂದು ಅರಿತಾಳ. ಕೊಳವು ಅವಳ ಭೂತಕಾಲದ ನೆನಪುಗಳಿಗೆ ಸಾಕ್ಷಿಯಾಗೈತಂತಂದು ಈ ಪದ್ಯ ಆತ್ಮ ಪರಿಶೀಲನೆ, ಸ್ವಾತಂತ್ರ್ಯ ಮತ್ತು ಸ್ವ ಅರಿವಿನ ಮಹತ್ವವನ್ನು ತಿಳಿಸ್ತೈತಿ. ಇದಿಷ್ಟು ಮುಗ್ಧತೆ ಪುರಾಣದ ಪಾರ್ಟ್ 2 ಅಂದ್ರೆ ಮುಂದುವರೆದ ಭಾಗ ಆಗಿತ್ತು. ಇನ್ನು ಯಾವ ರೀತಿಯಾಗಿ ಹೇಳ್ಬೇಕಂತಂದು ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೆ ಅನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಒಂಚೂರು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.